ನಮಸ್ಕಾರ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸುವ ಮಹಿಳೆಯರಿಗಾಗಿ ಒಂದು ಅದ್ಭುತ ಮಾಹಿತಿ ಈ ವಿಡಿಯೋದಲ್ಲಿದೆ. ಯಾವ ಶ್ರೇಷ್ಠ ನೈವೇದ್ಯಗಳನ್ನು ದೇವಿಯ ಪ್ರೀತಿಗೋಸ್ಕರ ಅರ್ಪಿಸಬೇಕು, ಬಿಳಿ ಬಣ್ಣದ ವಸ್ತು ಇಲ್ಲದೆ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬಾರದು, ಕೈಗೆ ವ್ರತಸೂತ್ರ ಕಟ್ಟಿಕೊಳ್ಳಬೇಕಾದರೆ ಯಾವ ಶ್ಲೋಕವನ್ನು ಹೇಳಬೇಕು, ಯಾವ ಪುಷ್ಪಗಳಿಂದ ಅಮ್ಮನವರಿಗೆ ಅಲಂಕಾರವನ್ನ ಮಾಡಬೇಕು, ನಿಮ್ಮ ವಂಶದ ಅಭಿವೃದ್ಧಿಗೆ ಪುತ್ರ ಸಂತಾನಕ್ಕೆ ಮಹಾಲಕ್ಷ್ಮಿ ದೇವಿಯ ವಿಶೇಷ ಪ್ರೀತಿಗೋಸ್ಕರ ಹೇಗಿರಬೇಕು ಸಿದ್ಧತೆಗಳು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಸಕಲ ವಿಧವಾದಂತಹ ಸುಖ ಸಂಪದ ಐಶ್ವರ್ಯಗಳನ್ನು ತಾಯಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸುವ ಭಕ್ತರಿಗೆ ಮಹಾಲಕ್ಷ್ಮಿ ವ್ರತದ ದಿನ ಆರಾಧಿಸುತ್ತಾಳೆ. ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹಕ್ಕೆ ಲಕ್ಷ್ಮಿ ಕೂರಿಸಿದ ನಂತರ ಲಕ್ಷ್ಮೀ ದೇವಿಯ ಎರಡೂ ಕಡೆ ಕೂಡ ಆನೆಗಳ ಬೊಂಬೆಗಳನ್ನು ಇರಿಸಬೇಕು. ಏಕೆಂದರೆ ಶ್ರೀ ಸೂಕ್ತ ಗಜಗಳ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಲಕ್ಷ್ಮೀ ದೇವಿಯು ಗಜಗಳನ್ನ ಅಂದರೆ ಆನೆಗಳನ್ನ ಬಹಳ ಪ್ರೀತಿಸುತ್ತಾಳೆ. ಮಹಾಲಕ್ಷ್ಮಿ ದೇವಿಯನ್ನು ಕೂರಿಸುವ ಜಾಗದಲ್ಲಿ ಮರೆಯದೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮದಳ ರಂಗೋಲಿಯನ್ನ ಬಿಡಿಸಬೇಕು. ಅಮ್ಮನವರ ಪೂಜೆಗೆ ತಪ್ಪದೆ ಗಂಧವನ್ನ ಬಳಸಬೇಕು. ಮಹಾಲಕ್ಷ್ಮಿ ಅಮ್ಮನವರಿಗೂ ಕೂಡ ಗಂಧ, ಅರಿಶಿಣ, ಕುಂಕುಮ ಬೊಟ್ಟನ್ನ ಇಡಬೇಕು. ಲಕ್ಷ್ಮೀ ದೇವಿಯು ಅಮೃತಕ್ಕೆ ಸಮವಾದ ಅಂತಹ ಹಾಲಿನಲ್ಲಿಯೂ ಕೂಡ ಇರುತ್ತಾಳೆ, ಜೇನುತುಪ್ಪದಲ್ಲೂ ಕೂಡ ಇರುತ್ತಾಳೆ ಎಂದು ನಂಬಲಾಗುತ್ತದೆ. ಶಂಖಜಲ ಹಾಗೂ ಎಳನೀರಿನಲ್ಲಿ ಕೂಡ ಲಕ್ಷ್ಮೀ ದೇವಿಯ ವಾಸವಿರುತ್ತೆ. ಆದ್ದರಿಂದ ಮಹಾಲಕ್ಷ್ಮಿಯ ವ್ರತ ಆಚರಿಸುವವರು ದೇವಿಯ ಮುಂದೆ ಖಚಿತವಾಗಿ ಹಸುವಿನ ಹಾಲು, ಜೇನುತುಪ್ಪ, ಎಳನೀರು ಅಥವಾ ತೆಂಗಿನ ನೀರು ಹಾಗೂ ಶಂಖಜಲವನ್ನು ತಪ್ಪದೆ ಸಿಂಪಡಿಸಬೇಕು. ಇದರ ಜೊತೆಗೆ ಕಬ್ಬಿನ ರಸವನ್ನು ಕೂಡ ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿದರೂ ಅದ್ಭುತವಾದ ಪ್ರಯೋಜನಗಳು ಪ್ರಾಪ್ತಿಯಾಗುತ್ತೆ. ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವವರು ರಥಸ್ತೋತ್ರವನ್ನು ಕೈಗೆ ಕಟ್ಟಬೇಕಾದರೆ ಈ ಒಂದು ಶ್ಲೋಕವನ್ನು ಹೇಳಿಕೊಂಡ ತುಂಬಾ ಒಳ್ಳೆಯದು. ಇದರಿಂದ ಸೌಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ, ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಮೊದಲು ಈ ಒಂದು ಶ್ಲೋಕವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಶ್ಲೋಕ ನಿಯಮಿತವಾಗಿದೆ. ಬದ್ನಾಮಿ ದಕ್ಷಿಣೆ ಹಸ್ತೆ ನವಸೋತ್ರಂ ಶುಭಂ ಪ್ರದಂ ಪುತ್ರ ಪೌತ್ರಾಭಿವೃದ್ಧಿಚಂ ಮಮಂ ಸೌಭಾಗ್ಯಂ ದೇಹಿ ಮೇರಮೆ. ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಕೈಗೆ ರಥಸೂತ್ರವನ್ನು ಕಟ್ಟಿಕೊಂಡು ವ್ರತಸೂತ್ರವನ್ನು ಆರಂಭಿಸಬೇಕು. ಈ ಮಹಾಲಕ್ಷ್ಮಿ ವ್ರತಸೂತ್ರವನ್ನು ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿ ಆಚರಿಸಿದರೆ ತುಂಬಾ ಒಳ್ಳೆಯದು. ಕೇವಲ ಪತ್ನಿ ಮಾತ್ರ ಆಚರಿಸಬೇಕು ನಮಗೇಕೆ ಎಂದು ಮನೆಯ ಯಜಮಾನನು ಕೂಡ ಲಕ್ಷ್ಮೀ ದೇವಿಯ ಪೂಜೆಯನ್ನ ಆರಾಧನೆಯನ್ನ ಮಾಡಿಕೊಳ್ಬೇಕು. ಹಾಗೆಯೇ ಲಕ್ಷ್ಮೀ ದೇವಿಗೆ ಎಷ್ಟೋ ಒಡವೆಯನ್ನ ಹಾಕಿದರೂ ಪುಷ್ಪಗಳಿಂದ ಅಲಂಕಾರ ಮಾಡಿದರೂ ಕೂಡ ಈ ಒಂದು ವಸ್ತುವನ್ನು ಮಾತ್ರ ಮರಿಬಾರದು. ಆ ವಸ್ತುವೇ ಶ್ರೇಷ್ಠವಾದ ವಸ್ತು, ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರವನ್ನು ನೀವು ನಿಮ್ಮ ಕೈಗಳಿಂದ ತಯಾರಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ತುಂಬಾ ಒಳ್ಳೆಯದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಈ 5 ವಿಶೇಷ ನೈವೇದ್ಯಗಳಿಟ್ಟರೆ ತುಂಬಾ ಒಳ್ಳೆಯದು. ಆ 5 ನೈವೇದ್ಯಗಳಲ್ಲಿ ಮೊಟ್ಟ ಮೊದಲನೆಯದು ಪಾಯಸಾನ್ನ. ಈ ಒಂದು ಪಾಯಸಾನ್ನವನ್ನ ಮಾಡುವಾಗ ಅಕ್ಕಿಗೆ ನೀರನ್ನು ಬಳಸದೆ ಹಾಲಿನಿಂದಲೇ ಅಕ್ಕಿಯನ್ನ ಬೇಯಿಸಬೇಕು. ನೀರು ಬಳಸದೆ ಅಕ್ಕಿಯನ್ನು ಬೇಯಿಸಿ ಪಾಯಸಾನ್ನವನ್ನ ತಯಾರಿಸಿ ದ್ರಾಕ್ಷಿ, ಗೋಡಂಬಿ, ತುಪ್ಪವನ್ನ ಹಾಕಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ. ಎರಡನೆಯದಾಗಿ ಮೊಸರನ್ನವನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ಶುದ್ಧ ಮೊಸರಿನಿಂದ ಉಪ್ಪನ್ನ ಬಳಸದೆ ಮೊಸರನ್ನವನ್ನ ಮಾಡಿ ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ನಮಸ್ಕರಿಸಬೇಕು. ಮೂರನೆಯದಾಗಿ ಪುಳಿಯೊಗ್ಗರೆಯನ್ನು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಬೇಕು. ಅರ್ಪಿಸಿ ವಂಶದ ಅಭಿವೃದ್ಧಿ, ಪುತ್ರ ಸಂತಾನಕ್ಕಾಗಿ ಪ್ರಾರ್ಥಿಸಿಕೊಳ್ಬೇಕು. ನಾಲ್ಕನೆಯದಾಗಿ ಖಾರ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕುಟುಂಬದ ಆರೋಗ್ಯ ಹಾಗೂ ಶಾಂತಿ ಸಿಗಲೆಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಇನ್ನು 5ನೆಯದಾಗಿ ಸಿಹಿ ಪೊಂಗಲ್ ಅಂದರೆ ಬೆಲ್ಲದ ಅನ್ನವನ್ನು ಅತಿ ಮುಖ್ಯವಾಗಿ ಅರ್ಪಿಸಬೇಕು. ಬೆಲ್ಲದ ಅನ್ನವನ್ನು ಅರ್ಪಿಸಿ ಕುಟುಂಬದ ರಕ್ಷಣೆಯನ್ನು ನೀಡು ತಾಯಿ, ಕುಟುಂಬಕ್ಕೆ ಉತ್ತಮವಾದಂತಹ ಏಳಿಗೆಯನ್ನು ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು.
ಇವಷ್ಟೇ ಅಲ್ಲದೆ ನೆನೆಸಿದ ಕಡಲೆಕಾಳನ್ನು ಅರ್ಪಿಸಿ ಲಕ್ಷ್ಮಿ ಅಷ್ಟೋತ್ತರ ನಾಮಗಳನ್ನು ಹೇಳಿಕೊಂಡ್ರೆ ಸ್ತ್ರೀಯರಿಗೆ ಸೌಭಾಗ್ಯ ವೃದ್ಧಿಯಾಗುತ್ತೆ. ದಾಳಿಂಬೆ ಹಣ್ಣನ್ನು ಕೂಡ ಲಕ್ಷ್ಮೀ ದೇವಿಯ ವಿಶೇಷ ಪ್ರೀತಿಗೆ ಅರ್ಪಿಸಬಹುದು. ಇನ್ನು ಮಂದಾರ ಪುಷ್ಪ ಅಂದರೆ ದಾಸವಾಳದ ಪುಷ್ಪವನ್ನು, ಹಾಗೆಯೇ ತಾವರೆಯ ಪುಷ್ಪವನ್ನು ಅತಿ ಮುಖ್ಯವಾಗಿ ದೇವಿಯ ಅಲಂಕಾರಕ್ಕೆ ಬಳಸಬೇಕು. ಹಾಗೆಯೇ ಏಲಕ್ಕಿಯ ಮಾಲೆಯನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಮತ್ತಷ್ಟು ಫಲಗಳು ಪ್ರಾಪ್ತಿಯಾಗುತ್ತವೆ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ತುಳಸಿಯ ಎಲೆಯನ್ನು ಹಾಗೂ ಬಿಲ್ಲಪತ್ರೆಯ ಎಲೆಯನ್ನು ಕೂಡ ದೇವಿಯ ಪೂಜೆಗೆ ಬಳಸಿ, ಹಾಗೆ ಅಕ್ಕಪಕ್ಕದ ಮನೆಗೆ ಅರಿಶಿಣ ಕುಂಕುಮಕ್ಕೆ ಹೋದಾಗ ನಗುಮುಖದಿಂದಲೇ ಹೋಗಬೇಕು. ಹಾಗೆ ಮನೆಗೆ ಬಂದ ಮುತ್ತೈದೆಯರನ್ನು ಕೂಡ ನಗುಮುಖದಿಂದಲೇ ಸ್ವಾಗತಿಸಿ ಸತ್ಕರಿಸಬೇಕು. ಕಲಹ ಮನಸ್ತಾಪ ಮಾಡಿಕೊಳ್ಳದೆ ಮನೆಯನ್ನ ಹಾಗೂ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು. ಹಬ್ಬದ ವಾತಾವರಣದಲ್ಲಿ ಲಕ್ಷ್ಮಿಯ ಅಂಶ ಅಥವಾ ಶಕ್ತಿ ಮನೆಗೆ ಪ್ರವೇಶವಾಗಿರುತ್ತೆ. ಹೀಗೆ ಮಾಡಿದರೆ ವರಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ. ಈ ವರಮಹಾಲಕ್ಷ್ಮಿ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.